ನೀವಿವತ್ತು ಆ ಸರನ ತೆಗೆದಿಟ್ಟಿದ್ದೀನಿ ಅನ್ನೋ ವಿಚಾರ ಹೇಳಿ ನನಗೆಷ್ಟು ಖುಷಿ ಕೊಟ್ಟಿದ್ದೀರಾ ಗೊತ್ತಾ? ಹೌದಾ? ಸರ ತೆಗೆದಿದ್ದು ನಿಮ್ಗೆ ಅಷ್ಟೊಂದು ಖುಷಿ ಆಯಿತು ಅಂತಂದರೆ ನಾನು ಸರ ತೆಗೆದಿದ್ದು ಸಾರ್ಥಕ ಆಯಿತು ಬಿಡಿ. ಮತ್ತದೇನೋ ಸತ್ಯ ಬಾಂಧವ್ಯ ಅಂತೆಲ್ಲ ಅಂತಿದೆ. ಯಾವ ಬಾಂಧವ್ಯ? ಅದೇ ಮಯೂರಿ, ನನ್ನ ಮತ್ತೆ ಅರ್ಜುನ್ ಅವರ ಅಪರೂಪದ ಬಾಂಧವ್ಯ ಮತ್ತೆ ಸಿಕ್ಬಿಡ್ತು. ನಾನು ಬರೋವರೆಗೂ ಹೇಗಾದರೂ ಪರಿಸ್ಥಿತಿ ನಿಭಾಯಿಸ್ತಾ ಇರಿ. ನಿಮ್ಮ ಅರ್ಜುನ್ ಯಾವತ್ತೂ ನಿಮ್ಮ ಪಾಲಿಗಿರ್ತಾನೆ ಅನ್ನೋದನ್ನ ಮಾತ್ರ ಮರಿಬೇಡಿ. ಮನೆಯವ್ರಿಗೆ ಯಾರಿಗೂ ಈ ವಿಷಯ ಗೊತ್ತಾಗೋದು ಬೇಡ. ಯಾರ ಹತ್ರ ಮಾತಾಡ್ತಾ ಇದ್ರಿ ಅರ್ಜುನ್ ಅವರೇ? ಅದು ಈ ಆಫೀಸ್ ಗೋಳು ಇದ್ದಿದ್ದೆ ಕಣ್ರಿ. ಅಪ್ಪ ಯಾವುದೋ ಒಂದು ಕೆಲಸ ವಹಿಸಿದ್ರು, ನಾನು ಅರ್ಜೆಂಟಾಗಿ ಹೊರಟು ಬಂದ್ಬಿಟ್ನಲ್ಲ, ಸೊ ಅದನ್ನು ಮುಗ್ಸೋಕ್ಕಾಗಿರಲಿಲ್ಲ. ನಾನು ಬರೋವರೆಗೂ ಮ್ಯಾನೇಜ್ ಮಾಡ್ತಾ ಇರು ಅಂತ ಮನೋಜ್ ಹೇಳ್ತಾ ಇದ್ದೆ. ಓ ಅಷ್ಟೇನಾ? ಸದ್ಯ ಯಾಕೋ ಸ್ವಲ್ಪ ಗಾಬರಿ ಆದಾಗಿದೆಯಲ್ಲ? ಏನಿಲ್ಲ, ಹೋದವ್ರು ಎಷ್ಟೊತ್ತಾದರೂ ಕಾಣಿಸ್ಲಿಲ್ವಲ್ಲ, ಎಲ್ಲಿ ಹೋದ್ರು ಅಂತ ಸ್ವಲ್ಪ ಗಾಬರಿ ಆಗಿತ್ತು ಅಷ್ಟೇ. ಬನ್ನಿ, ಹೊತ್ತಾಯ್ತು, ಹೊರಡೋಣ. ಏನಕ್ಕೆ? ಇದೇನು ಅರ್ಜುನ್ ಅವರೇ ಹೀಗೆ ಕೇಳ್ತಾ ಇದ್ದೀರಾ? ಇವತ್ತಿನ ವಿಶೇಷ ಏನು ಅಂತ ಮಾತಾಡ್ತಾ? ಪರವಾಗಿಲ್ವೇ, ನಾಟಕ ತುಂಬ ಚೆನ್ನಾಗೇ ಮಾಡ್ತೀಯಾ. ನಿಮ್ಮನ್ನೇ ಕೇಳ್ತಾ ಇರೋದು ಅರ್ಜುನ್ ಅವರೇ, ಆಗಲೇ ಮರ್ತೋಗ್ಬಿಟ್ರಾ? ಚಚೆ, ಖಂಡಿತ ಇಲ್ಲ ಕಣ್ರಿ. ಅದು ನೀವು ಮರ್ತಿಲ್ವಾ ಅಂತ ಪರೀಕ್ಷೆ ಮಾಡ್ತಾ ಇದ್ದೆ ಅಷ್ಟೇ. ಸರಿ, ಹೊರಡೋಣವಾ? ಹಾಂ, ಹೇಳಿ ಅರ್ಜುನ್ ಅವರೇ. ಯಾರ ಹತ್ರ ಮಾತಾಡ್ತಾ ಇದ್ರಿ ಅಂತ ತಿಳ್ಕೊಬೋದಾ? ಓ ಅದಾ, ಆಶ್ರಮದಿಂದ ಶಾಸ್ತ್ರಿಗಳ ಕಡೆಯವರು ಫೋನ್ ಮಾಡಿದ್ರು. ಪೂಜೆ ಎಲ್ಲ ಮಾಡಿ ಹೋದ್ಮೇಲೆ ಏನು ಸಮಸ್ಯೆ ಇಲ್ವಾ ಅಂತ ಕೇಳೋದಕ್ಕೆ. ಏನು ಸಮಸ್ಯೆ ಇಲ್ಲ ಅಂತ ಹೇಳಿದೆ ಅಷ್ಟೇ. ಓ ಹಾಗ, ಸರಿ. ಇಲ್ವಲ್ಲ ಅಮೃತ, ನೀನ್ ಬೇರೆ ಏನೋ ಮಾತಾಡ್ದಾಗಿತ್ತು. ಏನ್ ನಿನ್ ಮಾತಿನ ಅರ್ಥ ಮಯೂರಿ? ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತನಾ? ಬೇರೆ ಏನಿರುತ್ತೆ ಮಾತಾಡೋದಿಕ್ಕೆ? ನಿನಗಷ್ಟು ಅನುಮಾನ ಇದ್ರೆ ನೀನೇ ಮಾತಾಡಿ ಕೇಳಬೇಕಿದ್ರೆ. ಅಯ್ಯೋ, ಅದಕ್ಕೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತೀಯ? ಸುಮ್ಮನೆ ಮಾತಿಗೆ ಕೇಳಿದೆ. ಮಯೂರಿ, ಅಮೃತ ಅವ್ರಿಗೆ ಸುಳ್ಳು ಹೇಳೋ ಅವಶ್ಯಕತೆ ಏನಿದೆ ಹೇಳು? ನೀನು ಕೆಲವೊಮ್ಮೆ ಅತಿಯಾಗಿ ಆಡ್ತೀಯ ಅನ್ಸುತ್ತೆ. ಸುಮ್ಮನೆ ಚಿಕ್ಕ ಚಿಕ್ಕ ವಿಚಾರನೂ ದೊಡ್ಡದು ಮಾಡ್ತೀಯಲ್ಲ. ಆಯ್ತಪ್ಪ, ನಿನ್ನ ಹೆಂಡತಿ ಬಗ್ಗೆ ಮಾತಾಡಿ ದೊಡ್ಡ ತಪ್ಪು ಮಾಡಿದೆ. ಇನ್ನೊಂದ್ಸರಿ ಹಾಗೆಲ್ಲ ಮಾಡಲ್ಲ. ಅದು ಏನು ಮಾಡ್ತಿರೋ ಮಾಡ್ಕೊಳ್ಳಿ. ಹೋಗಿ ಬರೋಣ ಬನ್ನಿ ಅರ್ಜುನ್ ಅವರೇ.
ಅರ್ಜುನ್ ಅವರೇ, ಯಾಕೆ ಇಷ್ಟು ವೇಗವಾಗಿ ಓಡಿಸ್ತಾ ಇದ್ದೀರಾ? ಏನಾಗಿದೆ ನಿಮ್ಗೆ? ಯಾವತ್ತೂ ಈ ರೀತಿ ನೀವು ಗಾಡಿ ಓಡಿಸಿಲ್ಲ. ಅರ್ಜುನ್ ಅವರೇ, ನಿಮ್ಗೆ ಹೇಳ್ತಾ ಇರೋದು, ಇಷ್ಟು ವೇಗವಾಗಿ ಗಾಡಿ ಓಡಿಸ್ಬೇಡಿ. ಅರ್ಜುನ್ ಅವರೇ, ನಿಮಗೆ ಹೇಳ್ತಾ ಇರೋದು, ನಿಧಾನಕ್ಕೆ ಓಡಿಸಿ. ನನಗೆ ತುಂಬಾ ಭಯ ಆಗ್ತಿದೆ, ನಿಧಾನಕ್ಕೆ ಓಡಿಸಿ. ಅರ್ಜುನ್ ಅವರೇ, ಅರ್ಜುನ್ ಅವರೇ, ನಿಮ್ಗೆ ಹೇಳ್ತಾ ಇರೋದು, ಯಾಕೆ ಹೀಗೆ ವಿಚಿತ್ರವಾಗಿ ಆಡ್ತಿದ್ದೀರಾ? ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಗತಿ? ಯಾಕೆ ಈ ರೀತಿ ಆವೇಶ ಬಂದಿರೋ ಹಾಗೆ ಗಾಡಿ ಓಡಿಸ್ತಿದ್ದೀರಾ? ಅರ್ಜುನ್ ಅವರೇ, ಮಾತಾಡಿ, ಏನಾಗಿದೆ? ಹೆಚ್ಚು ಕಮ್ಮಿ ಆಗೋದಕ್ಕೆ ಇನ್ನೇನ್ ಬಾಕಿ ಉಳಿದಿದೆ? ಅರ್ಜುನ್ ಅವರೇ, ಹುಚ್ಚಿಡ್ದಿದ್ಯಾ ನಿಮ್ಗೆ? ಹೌದು, ಹುಚ್ಚಿಡ್ದಿದೆ ನನಗೆ. ನನಗೆ ನನ್ನ ಅಮೃತ ಹುಚ್ಚಿಡ್ದಿದೆ. ಏನಿವಾಗ? ಅತ್ತೆಮ್ಮ, ಅರ್ಜುನ್ ಅಮೃತ ಮಧ್ಯೆ ಮತ್ತೆ ಎಲ್ಲ ಸರಿ ಹೋಯ್ತಲ್ಲ, ನಂಗಷ್ಟೇ ಸಮಾಧಾನ. ಹೌದೇ ಅಮ್ಮ, ಅವರಿಬ್ಬರಿಗೆ ಇವತ್ತು ಪ್ರಸ್ತ. ಎಲ್ಲಿ ಅವರಿಬ್ಬರು ಮತ್ತೆ ಮನಸ್ತಾಪ ಆಗುತ್ತೋ ಅಂತ ನನಗೆ ತುಂಬಾ ಭಯ ಆಗಿತ್ತು. ಜೊತೆಗೆ ವಿಷ್ಣು ಹೇಳಿದ ವಿಚಾರ ಕೇಳಿ ನನ್ನ ತಲೆನೇ ಕೆಟ್ಟು ಹೋಗಿದೆ. ಇದೆಲ್ಲ ಯಾವಾಗ ಬಗೆಹರಿಯುತ್ತೋ ಅಂತ ನನಗೆ ತುಂಬಾ ಯೋಚನೆ ಆಗಿದೆ ಹೇಮಾ. ನಮ್ಮ ಕೈಯಲ್ಲಿ ಏನ್ ಮಾಡೋಕ್ ಸಾಧ್ಯ ಅತ್ತೆಮ್ಮ? ಎಲ್ಲ ದೇವರ ಮೇಲೆ ಭಾರ ಹಾಕಿ ಸುಮ್ಮನಿದ್ಬೇಕು ಅಷ್ಟೇ. ಆದ್ರೆ ಯಾವುದೇ ಕಾರಣಕ್ಕೂ ಅಮೃತ ಅರ್ಜುನ್ ಮುಂದೆ ಈ ವಿಚಾರ ಮಾತಾಡೋದು ಬೇಡ. ಪಾಪ ಗಾಬರಿ ಮಾಡ್ಕೊಂಡ್ಬಿಡ್ತಾರೆ. ಅಮ್ಮ, ಅಜ್ಜಿ, ಇಲ್ಲಿದ್ದೀರಾ? ಅರ್ಜುನ್ ಎಲ್ಲೋ ಹೊರಟಿರೋ ಹಾಗಿದೆ. ಹಾಂ ಜಿ, ಅಮೃತ ಅವ್ರ ಜೊತೆ ಒಂದು ರೌಂಡ್ ಹಾಗೆ ಸುತ್ತಾಡ್ಕೊಂಡು ಬರೋಣ ಅಂತ ಹೊರಟಿದ್ದೀನಿ. ಏನು, ಇವತ್ತು ಹೋಗ್ತಾ ಇದ್ಯಾ? ಏ ಅರ್ಜುನ್, ಇವತ್ತು ನಿಮ್ ಪ್ರಸ್ತ ನೆನ್ಪಿದೆ ತಾನೆ? ಅದನ್ನ ಮರೆಯಕ್ಕಾಗತ್ತಾ? ಶಾಸ್ತ್ರ ಇನ್ನು ರಾತ್ರಿ ತಾನೆ, ಅಷ್ಟರಲ್ಲಿ ಬಂದ್ಬಿಡ್ತೀನಮ್ಮ. ಏನೇ ಆದ್ರೂ ನನ್ಗೆ ಯಾಕೋ ಇದು ಸರಿ ಅನಿಸ್ತಾ ಇಲ್ಲ ಕಣೋ. ಅಜ್ಜಿ, ಚಿಂತೆ ಮಾಡಬೇಡ. ಅವರು ತುಂಬಾ ಬೇಜಾರಲ್ಲಿದ್ದಾರೆ. ಆಚೆ ಕರ್ಕೊಂಡು ಹೋಗಿ ಏನಾದರೂ ಕೊಡಿಸ್ಕೊಂಡು ಕರ್ಕೊಂಡ್ ಬರ್ತೀನಿ. ನಾನು ಯಾರು ಹೇಳು? ನಿನ್ನ ಮೊಮ್ಮಗ. ಯಾಕೆ ಯೋಚನೆ ಮಾಡ್ತೀಯಾ? ಬೇಡ ಅಂತ ಹೇಳ್ಬೇಡ ಅಜ್ಜಿ, ಪ್ಲೀಸ್. ಏನೋ ಒಂದು ಹೇಳಿ ನಾನು ಒಪ್ಪಿಸ್ತೀಯ ಅಲ್ವಾ? ಸರಿ, ಆದರೆ ಬೇಗ ಮನೆಗೆ ಬರಬೇಕು, ಸರಿನಾ? ಥ್ಯಾಂಕ್ಸ್ ಅಜ್ಜಿ. ಹಲೋ ಅಮೃತ ಅವ್ರೆ, ನೀವು ಗಾಬರಿ ಆಗ್ಬೇಡಿ. ನಾನು ಬರೋವರೆಗೂ ಹೇಗಾದ್ರೂ ಪರಿಸ್ಥಿತಿ ನಿಭಾಯಿಸ್ತಾ ಇರಿ. ನಿಮ್ಮ ಅರ್ಜುನ್ ಯಾವತ್ತೂ ನಿಮ್ಮ ಪಾಲಿಗೆ ಇರ್ತಾನೆ ಅನ್ನೋದನ್ನ ಮಾತ್ರ ಮರಿಬೇಡಿ. ಯಾವುದೇ ಕಾರಣಕ್ಕೂ ಯಾರಿಗೂ ಗೊತ್ತಾಗಬಾರ್ದು ವಿಷಯ. ನಾನು ಅಷ್ಟು ಬೇಗ ಬರ್ತೀನಿ. ಸರಿನಾ? ನನಗೆ ಗೊತ್ತಿತ್ತು, ಇವನು ನನ್ನ ಅರ್ಜುನ್ ಅವ್ರು ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ನನ್ನ ಮನಸ್ಸು ಕೂಗಿ ಹೇಳ್ತಾ ಇತ್ತು. ನನ್ನ ಅರ್ಜುನ್ ಅವ್ರ ವಿಚಾರದಲ್ಲಿ ನನ್ನ ಹೃದಯ ಯಾವತ್ತೂ ಮೋಸ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಈ ದುಷ್ಟ ನನ್ನ ಅರ್ಜುನ್ ಅವರ ರೂಪ ತಗೊಂಡು ಬಂದು ನನಗೆ ಮೋಸ ಮಾಡೋದಕ್ಕೆ ನೋಡ್ತಿದ್ಯಾ ಅಲ್ವಾ? ನೋಡ್ತಾ ಇರೋ, ಇವತ್ತು ನಿನ್ನ ಎಲ್ಲ ಆಟಗಳಿಗೂ
ಒಂದು ಕತ್ತಿ ಕಾಣಿಸ್ತಾಳೆ ಈ ಅಮೃತ. ಇವತ್ತು ಈ ನಕಲಿ ಅರ್ಜುನ್ ಜೊತೆ ಹೊರಗಡೆ ಹೋದ್ರೆ ಮತ್ತೆ ಅಸಲಿ ಅರ್ಜುನ್ ಅಂದ್ರೆ ನನ್ನ ಅರ್ಜುನ್ ಅವ್ರ ಜೊತೆನೆ ನಾನು ಮತ್ತೆ ಈ ಮನೆಗೆ ಕಾಲಿಡೋದು. ಆ ದುಷ್ಟನ ಪಾಲಿಗೆ ಇವತ್ತೇ ಈ ದಿನನೇ ಅವನ ಪಾಲಿಗೆ ಕೊನೆ ದಿನ ಆಗ್ಬೇಕು. ಹಾಗೆ ಮಾಡ್ತೀನಿ. ಅದು ಹೇಗೆ ಮನೆಗೆ ಮತ್ತೆ ನೀನು ವಾಪಸ್ ಬರ್ತೀಯೋ ನಾನು ನೋಡ್ತೀನಿ. ಇದು ಅಮೃತ ಮಾಡ್ತಾ ಇರೋ ಶಪಥ. ಇದೇ ಶತಸಿದ್ಧ. ಇವ್ರು ಯಾಕೆ ಇದ್ದಕ್ಕಿದ್ದ ಹಾಗೆ ಈ ರೀತಿ ಮಾತಾಡ್ತಾ ಇದ್ದಾರೆ? ಯಾಕೆ ಈಗ ವರ್ತಿಸ್ತಾ ಇದ್ದಾರೆ? ನನ್ನ ಸಂಚಿನ ಬಗ್ಗೆ ಇವ್ರಿಗೇನಾದ್ರೂ ಸುಳ್ಳು ಸಿಕ್ಬಿಡ್ತಾ? ಇಲ್ಲ, ಅದು ಹೇಗೆ ಸಾಧ್ಯ? ಮನೆಯವ್ರ ಹತ್ರ ಅರ್ಜುನ್ ಅವರಿಗೆ ಮಾತಾಡೋದಕ್ಕೆ ನಾನು ಅವಕಾಶನೇ ಕೊಟ್ಟಿಲ್ಲದೆ ಇರುವಾಗ, ಸಂದರ್ಭಗಳನ್ನ ನಾಜೂಕಾಗಿ ಚೂರು ಅನುಮಾನ ಬರದೇ ಇರೋ ಹಾಗೆ ನಿಭಾಯಿಸಿರುವಾಗ ಅವ್ರಿಗೆ ಹೇಗೆ ಅನುಮಾನ ಬರೋದಕ್ಕೆ ಸಾಧ್ಯ? ಬೇರೆ ಏನೋ ಕಾರಣ ಇರಬೇಕು. ಆಗ್ಲೇ ಯಾರ ಹತ್ರನೋ ಮಾತಾಡ್ತಿದ್ರಲ್ಲ, ಯಾರಿರ್ಬೋದು? ಅಮೃತ ಜೊತೆ ಏನಾದರೂ ಮಾತಾಯ್ತಾ? ನನಗೆ ಅನುಮಾನ ಬರದೇ ಇರಲಿ ಅಂತ ನನ್ನ ಹತ್ರ ಸುಳ್ಳು ಹೇಳ್ತಾ ಇದ್ದಾರೆ ಅರ್ಜುನ್. ಹಾಗಾದ್ರೆ ನನ್ನ ಸಂಚು ಅವ್ರಿಗೆ ಗೊತ್ತಾಗಿದ್ಯಾ? ಅದಕ್ಕೆ ಈ ರೀತಿ ನಡ್ಕೋತಿದ್ದಾರಾ? ಹೇಗೆ ಪತ್ತೆ ಮಾಡೋದು ಇದನ್ನ? ಏನಾಗಿದೆ ಅಂತ? ಅರ್ಜುನ, ಹೇಳಿದ್ ನೆನಪಿದೆ ತಾನೆ? ಆದಷ್ಟು ಬೇಗ ನಾನು ನಿನಗೆ ವಹಿಸಿರೋ ಕೆಲಸನ ಮುಗಿಸ್ಬೇಕು ಅಷ್ಟೇ. ಅಮೃತ ಕತೆ ಇವತ್ತು ಮುಗಿದು ಹೋಗ್ಬೇಕು. ಈ ಭೂಮಿ ಮೇಲೆ ಇವತ್ತೇ ಅವಳ ಕೊನೆ ದಿನ ಆಗ್ಬೇಕು ಅರ್ಜುನ. ನೀನೇನು ಯೋಚನೆ ಮಾಡಬೇಡ ಶೇಷ. ನಾನಿವಾಗ ಅದೇ ಕೆಲ್ಸಕ್ಕೆ ಹೊರಟಿದ್ದೀನಿ. ನಿನ್ನ ಕೆಲಸ ಮುಗೀತು ಅಂತ ಅನ್ಕೋ. ನೀನು ನಿಶ್ಚಿಂತೆಯಾಗಿರೋ. ಏನಿವತ್ತು ಇಷ್ಟೊಂದು ಚೆನ್ನಾಗಿ ರೆಡಿ ಆಗಿಬಿಟ್ಟಿದ್ದೀರಾ? ಏನು ಸಮಾಚಾರ? ಹಾ, ನೀನು ಅಷ್ಟೊಂದು ಪ್ರೀತಿಯಿಂದ ಹೊರಗಡೆ ಸುತ್ತಾಡಕ್ ಹೋಗೋಣ ಅಂತ ಹೇಳಿದ್ಯಲ್ಲ, ಅದಕ್ಕೆ ಇಷ್ಟೆಲ್ಲ ಅಲಂಕಾರ. ಇದೆಲ್ಲ ನಿನಗೋಸ್ಕರನೇ ಅರ್ಜುನ್. ಕ್ಷಮಿಸ್ಬಿಡಿ ಅರ್ಜುನ್ ಅವರೇ, ಇವತ್ತು ನಿಮ್ಮ ಮೇಲೆ ಪ್ರೀತಿ ಹೊಕ್ಕಿ ಬರ್ತಾ ಇದೆ. ಅದಕ್ಕೆ ಏಕವಚನದಲ್ಲಿ ಸಲಿಗೆಯಿಂದ ಮಾತಾಡ್ಬಿಟ್ಟೆ. ಬೇಜಾರು ಮಾಡ್ಕೋಬೇಡಿ. ನೀನು ಯಾವ ವಚನದಲ್ಲಿ ಬೇಕಾದರೂ ಕರ್ಕೋ, ನನಗೇನು ವ್ಯತ್ಯಾಸ ಆಗಲ್ಲ. ಹೇಗಿದ್ರು ಇವತ್ತು ಈ ಭೂಮಿ ಮೇಲೆ ನಿನ್ನ ಕೊನೆಯ ದಿನ.
ಯಕಶ್ಚಿತ್ ಮನುಷ್ಯೆಯಾಗಿರೋ ನೀನು ಈ ಅರ್ಜುನನ ಕೈಗೆ ಸಿಕ್ಕಿ ಸಾಯೋಗಳಿಗೆ ಹತ್ರ ಆಗ್ತಾ ಇರುವಾಗ ಮನಸ್ಸಿಗೆ ಅದು ಏನೇನು ಬರುತ್ತೋ ಎಲ್ಲ ಮಾಡ್ಕೋ. ಸಾಯೋಗಳಿಗೆ ಹೇಗೂ ಹತ್ರದಲ್ಲೇ ಇದೆ. ಅರ್ಜುನ್ ಅವರೇ, ಯಾಕೆ ಸುಮ್ಮನಾಗ್ಬಿಟ್ರಿ? ನಾನು ಕರೆದೆ ಅಂತ ಬೇಜಾರ? ಚೇಚೆ, ಬೇಜಾರೇನೂ ಇಲ್ಲ. ನೀವೊಂಥರ ಹಾಗೆ ಕರೆದಿದ್ದು ನನಗೊಂಥರ ಖುಷಿ ಕೊಡ್ತು. ಇಲ್ಲಿ ಮತ್ತೆ ಕರೀರಿ ನೋಡೋಣ. ಛೀ, ಹೋಗಿ ಅಪ್ಪ, ನನಗೆ ಮುಜುಗರ ಆಗ್ತಿದೆ. ಹೊರಡೋಣ ಬನ್ನಿ. ಅಬ್ಬಬ್ಬಬ್ಬ, ನಾಚಿಕೆ ನೋಡಿ, ಎಷ್ಟು ಸುಂದರವಾಗಿ ಕಾಣ್ತಿರ್ರಿ. ನನ್ನ ದೃಷ್ಟಿನೇ ತಾಕೋ ಹಾಗಿದೆ. ಈಗೇನು ಹೀಗೆ ಮಾತಾಡ್ತಾ ಸಮಯ ಕಳೀತಿರೋ ಅಥವಾ ಹೋಗಣ್ವಾ? ಬನ್ನಿ. ನಿನ್ನೆಲ್ಲ ಆಟೋಗಳಿಗೂ ಇವತ್ತೇ ಪರ್ದೆ ಇಳಿತೀನಿ, ನೋಡ್ತಾ ಇರೋ. ಅರ್ಜುನ್ ಅವರೇ, ಗಾಡಿ ನಿಲ್ಲಿಸಿ. ಅರ್ಜುನ್ ಅವರೇ, ಹುಚ್ಚಿಡ್ತಿದ್ಯಾ ನಿಮ್ಗೆ? ತಲೆ ಕೆಟ್ಟಿದ್ಯಾ? ಎಲ್ಲಿ ಕರ್ಕೊಂಡ್ ಬಂದಿದ್ದೀರಾ? ಯಾಕೆ ಈ ರೀತಿ ಎಲ್ಲ ಮಾಡ್ತಿದ್ದೀರಾ? ಮಾತಾಡಿ ಅರ್ಜುನ್ ಅವರೇ. ಏನಿದು ಅಪಶಕನ? ಯಾವುದರ ಮುನ್ಸೂಚನೆ ಇದು? ಅಮೃತ ಅವ್ರೆ, ನಿಮ್ಗೊಂದು ಕತೆ ಹೇಳೋದಿತ್ತು, ಅದಕ್ಕೆ ಇಲ್ಲಿ ಕರ್ಕೊಂಡ್ಬಂದೆ. ಕತೆನಾ? ಯಾವ ಕತೆ? ಒಂದು ಮುದ್ದಾದ ಜೋಡಿಯ ಪ್ರೇಮ ಕತೆ. ಅಂದ್ರೆ ಯಾವ ಜೋಡಿ ಕತೆ? ಹೇಳ್ತೀನಿ, ಕೇಳಿಸ್ಕೊಳ್ಳಿ. ದೇವರು ಪುರ್ಸೊತ್ತಾಗಿದ್ದಾಗ ಒಂದು ಸುಂದರವಾದ ಗಂಡು ಮತ್ತೆ ಮುದ್ದಾದ ಹೆಣ್ಣನ್ನ ಸೃಷ್ಟಿ ಮಾಡಿ ಜನ್ಮ ಜನ್ಮಾಂತರಕ್ಕೂ ನೀವಿಬ್ರೇ ಜೋಡಿಯಾಗಿರಿ ಅಂತ ಭೂಮಿ ಕಳಿಸಿದ್ನಂತೆ. ಆ ಗಂಡಿನ ಹೆಸರು ಅರ್ಜುನ್ ಅಂತ ಅನ್ಕೊಳ್ಳೋಣ, ಹೆಣ್ಣಿನ ಹೆಸರು ಅಮೃತ ಅನ್ಕೊಳ್ಳೋಣ. ಭೂಮಿಗೆ ಕಳಿಸೋದಕ್ಕಿಂತ ಮುಂಚೆ ಅರ್ಜುನ್ ಹಣೆಯಲ್ಲಿ ಅಮೃತ ಹೆಸರನ್ನ, ಅಮೃತ ಹಣೆಯಲ್ಲಿ ಅರ್ಜುನ್ ಹೆಸರನ್ನ ಬರೆದು ಆ ಬ್ರಹ್ಮ ಬಂದ್ರು ನಿಮ್ಮಿಬ್ರು ಪ್ರೀತಿನ ಬೇರೆ ಮಾಡೋದಕ್ಕಾಗಲ್ಲ, ನಿಮ್ಮಿಬ್ರ ಮಧ್ಯೆ ಸಾವೊಂದು ಬಿಟ್ಟು ಬೇರೆ ಯಾರು ಬರೋದಕ್ಕಾಗಲ್ಲ, ನಿಮ್ಮಿಬ್ರ ಪ್ರೀತಿ ಆ ಸಾವನ್ನು ಮೀರಿದ್ದು ಅಂತ ಹೇಳಿ ಭೂಮಿ ಕಳ್ಸ್ಕೊಟ್ನಂತೆ ಕಣ್ರಿ. ಯಾರು ಏನೇ ಮಾಡಿದ್ರು ನನ್ನ ಮತ್ತೆ ಅಮೃತ ಅವ್ರ ಮಧ್ಯೆ ಅಂತರ ತರೋದಕ್ಕೆ ಸಾಧ್ಯನೇ ಇಲ್ಲ.
ಇದು ವಿಧಿ ಹಾಕಿರೋ ಗಂಟು. ಆದರೆ ಈಗಿದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀರಾ? ಈಗಲೂ ಹಾಗೆ ತಾನೇ ಆಗ್ತಾ ಇರೋದು. ನಮ್ಮಿಬ್ರ ಮಧ್ಯೆ ಯಾರು ಬಂದಿದ್ದಾರೆ ಅಂತ ಇಷ್ಟೆಲ್ಲ ಪುರಾಣ? ಬಂದಿರೋದಕ್ಕೆ ಹೇಳ್ತಾ ಇರೋದು. ನನ್ನ ಮತ್ತೆ ಅಮೃತ ಮಧ್ಯೆ ನೀನು ಬಂದಿದ್ಯಲ್ಲ,